ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜೋಳದ ನುಚ್ಚಿನ ಮುದ್ದೆ, ಇದು ಜೋಳದ ನುಚ್ಚು ಮತ್ತು ಇದು ಜೋಳದ ಹಿಟ್ಟು. ನಾನು ಇದ್ರದ್ದು ಮುದ್ದೆ ಮಾಡತ್ತೀನಿ. ಬರೀ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಮುದ್ದಿಗೆ ನೀರು ಎಷ್ಟು ಇಟ್ಕೋಬೇಕಂತೇಳಿ ತೋರ್ಸಾಕತ್ತೀನಿ. ನಾನೀಗ ಒಂದು ತಂಬಿಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ನೀವು ನೀರು ಹಾಕ್ಕೊಳ್ಳಿ. ನಾನು ಒಂದು ತಂಬಿಗೆ ನೀರನ್ನ ಈಗ ಇದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ನೀರು ಕಾದ್ಮೇಲೆ ನಾವು ಈಗ ನುಚ್ಚು ನೋಡಿ, ಈ ರೀತಿ ನೀರು ಕಾದ್ಮೇಲೆ ನಾವು ನುಚ್ಚು ಹಾಕ್ಕೊಳ್ಳೋಣ. ನಾನು ಇದು ನುಚ್ಚು ಹಾಕ್ಕೊಳ್ಳೋಕ್ಕೂ ಮುಂಚೆ ಒಂದು ಮುದ್ದೆ ಕೋಲಿನ ಸಹಾಯದಿಂದ ನಾವು ತಿರುಗಿಸ್ತಾ ನುಚ್ಚು ಹಾಕ್ಕೊಳ್ಳೋಣ. ಈ ರೀತಿ ಇದು ಕುದಿ ಬರೋವರೆಗೂ ನಾವು ತಿರುಗಿಸ್ತಾ ಇರಬೇಕು. ಹಿಂಗ ತಿರುಗಿಸ್ತಾ ಇದ್ದಂಗ ಇದು ಕುದಿ ಬರ್ಬೇಕು. ಈ ಥರ ಮುದ್ದೆ ಕೋಲಿಂದನೇ ತಿರುಗಿಸ್ಬೇಕು, ಇಲ್ಲಾಂದ್ರೆ ಗಂಟು ಬೀಳ್ತಾವೆ. ನಾವು ಒಂದು ಗಂಟಿಲ್ದಂಗೆ ತಿರುಗಿಸ್ಕೋತಾನೆ ಇರಬೇಕು ಕುದಿ ಬರೋವರೆಗೂ. ಕುದಿ ಬಂದಮೇಲೆ ನಾವು ಇದನ್ನು ಸೈಡಿಗೆ ತೆಗೆದಿಡೋಣ ಮುದ್ದೆ ಕೋಲ. ಇದು ಈ ರೀತಿಯಾಗಿ ಮುದ್ದೆ ನುಚ್ಚು ಕುದಿಬೇಕು. ರೀತಿಯಾಗಿ ಜೋಳದ ನುಚ್ಚು ಕುದಿಬೇಕು. ಕುದ್ಮೇಲೆ ನಾವು ಸಂಗಟಿ ಥರನೂ ಮಾಡ್ಕೋಬೋದು. ಜೋಳದ ನುಚ್ಚಿಂದ ಸಂಗಟಿ ಮಾಡ್ಕೋಬೋದು. ನಾವೀಗ ಜೋಳದ ಮುದ್ದೆ ಮಾಡೋದ್ರಿಂದ ನಾವು ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟಾಕಿ ನಾವು ಇದನ್ನು ಒಂದು ಕುದಿನ ಕುದಿಸ್ಕೊಳ್ಬೇಕು. ನುಚ್ಚು ಎರಡು ಕುದಿಯಾಕ ಬಿಡಬೇಕು. ನಾವೀಗ ಮುದ್ದೆ ತಿರುಗಿಸ್ಕೊಂಡನ ಗಂಟಿಲ್ದಾಗ ನಾವು ತಿರುಗಿಸ್ಕೊಳ್ಳೋಣ. ಒಂದು ಗಂಟಿಲ್ದಂಗೆ ಈ ರೀತಿ ಮುದ್ದಿನ ನಾವು ತಿರ್ಸ್ಕೊಂಡ್ವಿ. ಇದು ಬೆಂದಿದೆ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಕೈಗೆ ನೀರು ಹಿಂಗೆ ಹಚ್ಕೊಂಡು ಇದನ್ನು ಮುಟ್ಟು ನೋಡ್ಬೇಕು, ಕೈಗಂಟ. ಹಾಗಾಗಿ ಇದು ಮುದ್ದೆ ನುಚ್ಚು ಬೆಂದೈತಿ, ಮುದ್ದಿನೂ ಬೆಂದಾವಂತ ನಮಗೆ ತಿಳಿತೈತಿ. ನಾವು ಈಗ ಈ ಮುದ್ದಿನ ತೆಳಗಿಳಿಸ್ಕೊಂಡು ನಾವೀಗ ಈ ಥರ ಒಂದು ಕೈ ಬಟ್ಲ ಸಹಾಯದಿಂದ ನಾವು ಮುದ್ದಿನ ತಟ್ಟೋಣ. ಬರ್ರಿ, ನಾವು ಈ ರೀತಿಯಾಗಿ ಇದನ್ನು ಎಲ್ಲ ಸೈಡ್ ತಕ್ಕೊಂಡ್ಬಿಡಿ. ಇದನ್ನು ತೆಗೆದು ಸೈಡಿಗೆ
ಈ ರೀತಿ ಸಾಂಬಾರ್ ಜೊತೆ ಮುದ್ದೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಜೋಳದ ಹಿಟ್ಟಿನ ಮುದ್ದೆ ಹೆಂಗೆ ಬಂತಂತೇಳಿ ನೀವು ಕಮೆಂಟ್ ಒಳಗೆ ತಿಳಿಸಿ. ಜೋಳದ ನುಚ್ಚಿನ ಮುದ್ದೆ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ನೀವು ಮನೆಯಲ್ಲಿ